ಕುಮಾರಣ್ಣ ನಿಮ್ಮ ಥರ ಸಿಕ್ಕಿದ ಕಡೆ ಎಲ್ಲ ಕೈ ಚಾಚಿ ಎಲ್ಲದರಲ್ಲೂ 10%, 20%, 30%, 40%, ನೀವು ಬಿಜೆಪಿದು 40, ನಿಮ್ಮದು 45% ಎಲ್ಲ ತಗೊಂಡು ನಾವು 106 ಎಕರೆ ಜಮೀನು ಮಾಡಿಲ್ಲ. ನಾನು ಇಷ್ಟು ವರ್ಷ ಅಮಿತ್ ಶಾನ ಪ್ರಶ್ನೆ ಮಾಡ್ತೀವಿ, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡೋರ್ಗೂ ಫೈಟ್ ಮಾಡ್ತೀವಿ. ನಾವೀಗ ನೀಟ್ ಬಗ್ಗೆ ಪ್ರಶ್ನೆ ಕೇಳ್ತಾ ಇದ್ರೆ ಅದನ್ನ ಕಟ್ಟಾಕ್ಬೇಕು ಅಂತ ಇಲ್ಲಿ ಯಾವ್ದಾವ್ದೋ ತೆಗಿತಾರೆ. ಯಾವತ್ತೂ ಇಲ್ಲದೆ ಇರೋದು ಇದೇನು ಸರ್ ಸಡನ್ ಆಗಿ ಬೆಳಗ್ಗೆ ಕುಮಾರಣ್ಣ ಬೆಳಗ್ಗೆ ನಾನು ಸ್ವಲ್ಪ ಬೆಳೆದಿದ್ದೀನಿ ಅಂತ ನನಗೆ ಇವಾಗ ಅನಿಸ್ತಿದೆ. ನೀವು ಬೆಳಗ್ಗೆ ಎದ್ದು ನನ್ನ ಬಗ್ಗೆ ಟ್ವೀಟ್ ಮಾಡಿರೋದು ನೋಡಿದ್ರೆ ನಿಮ್ಮ JDS ಪೇಜಲ್ಲಿ ಅದೇನಣ್ಣ ಭೂತದ ಬಾಯಲ್ಲಿ ಭಗವದ್ಗೀತೆನ ನಾವೆಲ್ಲ ಸಿದ್ಧಗಂಗೆ ಮಠದಲ್ಲಿ ಓದಿರೋರು ಅಣ್ಣ. ಸಂಸ್ಕಾರದಿಂದ 40,000 ಸ್ಕ್ವೇರ್ ಫೀಟ್ ತೊಗೊಂಡಿದ್ದೀವಣ್ಣ. ಸಂಸ್ಕಾರ ಕಳ್ಕೊಂಡು ಪರಪ್ನ ಅಗ್ರಹಾರಕ್ಕೆ ಹೋಗಿಲ್ಲ ಕುಮಾರಣ್ಣ. ಅರ್ಥ ಆಯ್ತು ಅನ್ಸುತ್ತೆ. ಇದು ಇವತ್ತು ಬಂದಿರೋ ಎಲ್ಲ ಪ್ರಶ್ನೆಗಳಿಗೂ ನಾನು ಉತ್ತರ ಕೊಟ್ಟಿದ್ದೀನಿ. ಪದೇ ಬಿಜೆಪಿಯವರು JDS ಅವರು ನೀವು ನನ್ನ ಸಮಸ್ಯೆ ಬನ್ನಿ, ಇವಾಗ ಫೈಟ್ ಲಾಜಿಕಲ್ ಎಂಡ್ ಏನು. ನಾನು ಆವತ್ತೇ ಚಾಲೆಂಜ್ ಮಾಡಿದೆ, ನಂದೇನಾದರೂ ಇಲ್ಲೀಗಲ್ ಇದ್ರೆ ಕಳಿಸ್ರಪ್ಪ ನಿಮ್ಮ IT-ನ ಕಳಿಸ್ರಯ್ಯ, ಈಡಿನ ಕಳಿಸ್ರಯ್ಯ. ಯಾವನೇ ಅವನ ಮೇಲೆ ನಾವು ಕಳಿಸ್ತಿರಲ್ಲ ಪಾಪ, ನಮ್ಮ ಮೇಲೆ ಕಳಿಸ್ಗುರು. IT ನಾಳೆ ಕಳಿಸು, ಈಡಿನ ಕಳಿಸು ನೋಡೋಣ ದಮ್ಮಿದ್ರೆ. ಲೀಗಲ್ ಆಗಿ ಟ್ಯಾಕ್ಸ್ ಕಟ್ತಿದ್ದೀನಿ ನಾನು. ಕುಮಾರಣ್ಣನ IT-ಗಿಂತ ನನ್ನ GST ಜಾಸ್ತಿ. ಕುಮಾರಣ್ಣಂದು ಇಲ್ಲೀಗಲ್ ಜಾಸ್ತಿ ಇದೆ, ಅವ್ರಿಗೆ ತುಂಬ ಅಕೌಂಟ್ಸ್ ಇದೆ, ಬ್ಯಾಂಕ್ ಅಕೌಂಟ್ಸು. ನನಗೊಂದೇ ಇರೋದು. ಸೊ ದಯವಿಟ್ಟು ಕುಮಾರಣ್ಣ ಫೈಟ್, ನೀವು ಸಮಸ್ಯೆಗಳು ಈ ವಿಚಾರಕ್ಕೆ ಬಂದರೆ ನಾನು ತುಂಬ ಚೆನ್ನಾಗಿ ಮಾತಾಡ್ತೀನಿ ಅಂತ ಕರ್ನಾಟಕದಲ್ಲಿ ಹೇಳ್ತಾರೆ. ನಾನು ಕೌಂಟ್ರ್ಗಳು ತಟ್ಕೊಳಕ್ಕಾಗಲ್ಲ. ಸೊ ಬನ್ನಿ, ಬಿಡದಿ ಟೌನ್ಶಿಪ್ ವಿಚಾರ ಬಿಡದಿ ಮಾತಾಡೋಣ, ನೀಟಿಗೆ ಮಾತಾಡೋಣ. ಅದು ಬಿಟ್ಟು ಹೈಕೋರ್ಟಲ್ಲಿ ಹೋಗಿ ನಿಮ್ಮ ಚೇಲಾಗಳ ಕೈಯಲ್ಲಿ ನಮ್ಮ CSITಗಳು ಈಗ ನಾನು ಮತ್ತೆ ಪ್ರೆಸ್ ಮೀಟ್ ಮಾಡ್ತೀನಿ. ಹೈಕೋರ್ಟಲ್ಲಿ ಹೋಗ್ತೀನಿ, ಈ ಕೇಸ್ ನಾನು 15 ಡೇಸಲ್ಲಿ ಎಕ್ಸ್ಪ್ಲನೇಷನ್ ಕೊಟ್ಟು ಗೆಲ್ತೀನಿ. ನಮ್ಮ ಕುಮಾರಣ್ಣನಿಗೋಗಿ ಒಂದು ಸ್ವೀಟ್ ಕೊಟ್ಟು ಬರ್ತೀನಿ. ಮತ್ತು ನನಗೆ ಭಾಳ ಖುಷಿ ಆಗ್ತಿದೆ, ನಾನು ಚಿಕ್ಕಬಳ್ಳಾಪುರದಲ್ಲಿ ಪರಿಶ್ರಮ PU ಕಾಲೇಜ್ ಆಗ್ತಿದೆ ಅಂತ ಮೋಸ್ಟ್ಲಿ ನನಗೆ ಎಷ್ಟು ಅಡ್ವರ್ಟೈಸ್ಮೆಂಟ್ ಕೊಡ. ನೀನು ಒಕ್ಕಲಿಗರನ್ನೆಲ್ಲ ತುಳಿದಾಕಿದ್ಯಾ ಎಲ್ರೂ. ಏನೋ ಒಂದು OBC ಅವ್ರನ್ನ ಬಿಟ್ಬಿಡು ಕುಮಾರಣ್ಣ, ನಮ್ಮ ಪಾಡಿಗೆ ನಾವು ಜೀವನ ಮಾಡ್ತೀವಿ. ನೀವು ಅದಕ್ಕೂ ಅಡ್ಡ ಬಂದರೆ ಏನು ಮಾಡೋದು ಕುಮಾರಣ್ಣ? ಸರ್, ಕುಮಾರಣ್ಣನ ಕೇಳಿ, ಅನಿತಕ್ಕ 32 ಎಕರೆ ಹೆಂಗೆ ತಗೊಂಡ್ರು, ಅದಕ್ಕೆ ಸೋರ್ಸ್ ಏನು? ಮತ್ತೆ ಈಗ ನಾನು ಹೇಳ್ಬಿಡ್ತೀನಿ, ನಾನು ಹೆಂಗೆ ತಗೊಂಡಿದ್ದೀನಿ ಕಾಸಂದ್ರೆ ಟ್ರಸ್ಟ್ಗೆ ನನಗೆ ಫೀಸ್ ಬಂದಿರೋ ದುಡ್ಡಲ್ಲಿ. ಈಗ ನಾನು ಕುಮಾರಣ್ಣ ಒಪ್ಕೊಂಡ್ರೆ ಇಂಟಿಗ್ರಿಟಿ ಪ್ರಶ್ನೆ, ನನ್ನ ಪ್ರೈವೇಟ್ ಲಿಮಿಟೆಡ್, ನನ್ನ ಟ್ರಸ್ಟ್ ಎಲ್ಲ ಡಾಕ್ಯುಮೆಂಟ್ಸು ಕುಮಾರಣ್ಣ ನನಗೆ ಚರ್ಚೆಗೆ ಕರೆದ್ರೆ ಸಾಕು. ನಾನಿವಾಗ ಕುಮಾರಣ್ಣನಿಗೆ ಪತ್ರ ಬರೀತೀನಿ, ನನ್ನ ಎಲ್ಲ ಟ್ರಾನ್ಸಾಕ್ಷನ್ನು, ನನ್ನ ಸೋರ್ಸಸ್ಸು, ನನ್ನ ಆಸ್ತಿ ಎಲ್ಲವೂ ನನ್ನ ಕುಮಾರಣ್ಣನ ಹೋಗೋ ಕೊಟ್ಟು, ನೋಡು ಕುಮಾರಣ್ಣ ಇದು ನಂದು. ಕುಮಾರಣ್ಣನ ತಾಕತ್ತಿದೆಯಾ? ಕುಮಾರಣ್ಣ ನೀವಿರೋ ಕಡೆನೇ ಬರ್ತೀನಿ. ನಿಮ್ಮ ಆರೋಗ್ಯ ವಿಚಾರಿಸ್ಬೇಕು ನಾನು. ನಿಮ್ಮ ಬಗ್ಗೆ ನನಗೆ ಗೌರವ ಇದೆ, ನಿಮ್ಮ ಕುಟುಂಬದ ಬಗ್ಗೆ ಗೌರವ ಇದೆ, ನಿಮ್ಮ ಬಗ್ಗೆ ಮಾತಾಡ್ಬೇಕು ನಾನು. ಒಂದು ಅವಕಾಶ ಮಾಡಿಕೊಡಿ ಕುಮಾರಣ್ಣ, ನಾನು ಬಂದು ಎಕ್ಸ್ಪ್ಲನೇಷನ್ ಕೊಡಬೇಕು ಅಂತ ಕರ್ನಾಟಕದ ಜನತೆಗೆ ಹೇಳ್ತೀನಿ. ಪರಿಶ್ರಮದ ತಂಟೆಗೆ ಯಾಕೆ ಬಂದಿದ್ದಾರೆ ಅಂದರೆ, ಈ JDS BJPಯಲ್ಲಿ ಒಂದು ಚಾಳಿ ಇದೆ ಅವ್ರಿಗೆ. ಯಾವನಾದರೂ ಜಾಸ್ತಿ ಮಾತಾಡ್ತಿದ್ರೆ ಅವನು ಹೊಟ್ಟೆ ಮೇಲೆ ಹೊಡೆದ್ಬಿಡ್ಬೇಕು. ಕುಮಾರಣ್ಣ, ನಾನೊಂದು 2 ಕೋಟಿ ರೂಪಾಯಿ FD ಮಾಡಿದ್ದೀನಿ ಬ್ಯಾಂಕಲ್ಲಿ. ಆ ಇಂಟ್ರೆಸ್ಟಲ್ಲಿ ನಾನು ಹೆಂಡತಿ ಮಕ್ಕಳು ಸಾಕ್ತೀನಿ. ನಿಮ್ಮ ಥರ ಮಕ್ಕಳಿಗೂ ಮೊಮ್ಮಕ್ಕಳಿಗೆ ಮಾಡೋ ಆಸ್ತಿ ನನಗಂತೂ ಇಲ್ಲ. ನಾನು FD ಮಾಡಿ ಇಟ್ಕೊಂಡಿದ್ದೀನಿ ಕುಮಾರಣ್ಣ. ನೀವೆಲ್ಲ ಕಿತ್ಕೊಂಡ್ರು ನಿಮ್ಮ ನಿದ್ದೆ ಕೊಡಿಸೋದು ನನಗೆ ಗೊತ್ತು. ನೀವೆಲ್ಲಾದ್ರೂ ಹಂಗೆ ಅನ್ಕೊಂಡ್ಬಿಟ್ಟಿರ ಪ್ರದೀಪ್ ಈಶ್ವರ್ನ ಇವೆಲ್ಲ ಆಗಲ್ಲ ಅಂತ ಗೊತ್ತಿಲ್ಲೋ ಏನು ನನಗೆ? ರಾಜಕಾರಣಕ್ಕೆ ಬಂದಾಗ ನಾನು FD ಮಾಡಿ ಇಟ್ಟಿದ್ದೀನಿ. ನೀವೇನು ಮಾಡಿದ್ರು ನಮ್ಮ ಬಾಯಿ ಮುಚ್ಚಕ್ಕಾಗಲ್ಲ. ನಾನು ಈ ನಡುವೆ ಸ್ವಲ್ಪ ನೀಟ್ ಎಕ್ಸಾಮ್ ಇತ್ತು ಅಂತ ಬ್ಯುಸಿ ಇದ್ದೆ 21ನೇ ತಾರೀಕು. ಇಲ್ಲಾಂದರೆ ಇಷ್ಟೊತ್ತಿಗೆ ಡೈಲಿ ಮಾತಾಡ್ತಿದ್ದೆ ನಾನು. ನಾಳೆಯಿಂದ ನಾನು ಕುಮಾರಣ್ಣ ಬಗ್ಗೆ ಡೈಲಿ ಅವ್ರ ಮೇಲೆ ಪ್ರೀತಿ ತೋರಿಸ್ಬೇಕು ಅಂತ ಬಯಸಿದ್ದೀನಿ. ಮತ್ತು ನಮ್ಮ ಪತ್ರಕರ್ತರು ಇದು ಪದೇ ಸಮಸ್ಯೆ ಬಗ್ಗೆ ಅಲಿಗೇಷನ್ಸ್ ಬರೆದಿರೋದ್ರಿಂದ ತಾವು ಏನಿದ್ರು ಕ್ಲಿಯರ್ ಕಟ್ಟಾಗಿ ನಾನು ಹೇಳ್ತೀನಿ ಸರ್. ನಾನು IT ED CBI ಎಲ್ಲರೂ ಬಂದ್ಬಿಡ್ರಪ್ಪ ಸರ್. ಇವ್ರು ಯಾಕೆ ಸರ್ 2-3 ವರ್ಷದಿಂದ ನಮ್ಮ ಹತ್ರಕ್ಕೆ ಬರೋದೇ ಇಲ್ಲ ಇವರು ಸರ್? ಹೇಳಿದ್ದಾರೆ ಇವರು, ನೀವು ನಂಬಲ್ಲ. ಏನು ನಮ್ಮ ಕರ್ನಾಟಕದ ಕೆಲವು ಸಂಸದರು ಹೇಳಿದ್ದಾರೆ, ಪ್ರದೀಪ್ ಕೆ ಪಾಸ್ ಬೇಜೋ ಬಾಯ್, IT ಕೋ ಬೇಜೋ, ED ಕೋ ಬೇಜೋ, CBI ಕೋ ಬೇಜೋ. ಕ್ಯಾ ಮಿಲ್ತಾ ಆಯಾತೋ? ಮೋಟಿವೇಟ್ ಮಾಡಿ ಕಳಿಸ್ತೀನಿ ಬನ್ನಿ. ನಿಮ್ಮ ಮಕ್ಕಳನ್ನು ನಾನು ಕಾಲೇಜ್ಗೆ ಹಾಕ್ಬೇಕು, ಹಂಗೆ ಮೋಟಿವೇಟ್ ಮಾಡ್ತೀನಿ. ನನ್ನ ಮೇಲೆ ರೈಡ್ ಆಗಲಿ 24 ಅವರ್ಸಲ್ಲಿ ಅವ್ರನ್ನ ಮೋಟಿವೇಟ್ ಮಾಡಿ ಹೆಂಗೆ ಮಾಡ್ತೀನಿ ಅಂದರೆ, ಅವ್ರ ಮಕ್ಕಳು ಪರಿಶ್ರಮ PU ಕಾಲೇಜ್ಗೆ ಅಡ್ಮಿಷನ್ ಮಾಡಿಸ್ತೀನಿ ನಾನು. ಅದು ನನ್ನ ಮೋಟಿವೇಶನ್ ತಾಕತ್ತು.